ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವರು ಕೆಂಡಾಮಂಡಲರಾಗಿದ್ದಾರೆ. ಬಜೆಟ್ ಅನ್ನೇ ಓದದೆ ಬಿಜೆಪಿ ನಾಯಕರು ಪ್ರತಿಭಟಿಸಿದ್ದಾರೆ. ಏನಾದರೂ ಸಮಸ್ಯೆ ಇದ್ರೆ ಅದನ್ನು ಚರ್ಚೆ ಮಾಡಲಿ, ಸಭಾತ್ಯಾಗ ಮಾಡೋದು ಸರಿಯಲ್ಲ. ಕನ್ನಡಿಗರ ಸೇವೆಗಿರೋದಾ ಅಥವಾ ಇವರೆಲ್ಲ ಮೋದಿ ಸೇವೆಗಿರೋದಾ? ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗರಂ ಆಗಿದ್ದಾರೆ. ನೋಡಿ, ಇದು ಶ್ರೀಸಾಮಾನ್ಯನ ಆಯವ್ಯಯ ಇದೆ, ಬಜೆಟ್ ಇದೆ. ನಾವು ಬಸವಣ್ಣನವರ ಹಾಗೂ ಅಂಬೇಡ್ಕರ್ ಅವರ ಆರ್ಥಿಕ ನೀತಿಯನ್ನು ಅಳವಡಿಸ್ಕೊಂಡು ಇವತ್ತು ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆ ಸಿಗಬೇಕು ಅಂದ್ಬಿಟ್ಟು ನಾವು ಈ ಬಜೆಟನ್ನು ತಂದಿರೋದು. ನೀವು ನೋಡಿದ್ರೆ ಗ್ಯಾರಂಟಿಗಳಿಗೂ ಈ ಬಜೆಟ್ನಲ್ಲಿ ಸ್ಕೋಪ್ ಇದೆ. ಅದ್ರ ಜೊತೆಗೆ ಆರ್ಥಿಕ ಬಂಡವಾಳಕ್ಕೆ ಮತ್ತು ಉದ್ಯೋಗ ಸೃಷ್ಟಿಗೂ ಕೂಡ ಇವತ್ತು ಅವಕಾಶ ಇದೆ. ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ರೈತರ ಏಳಿಗೆ ಇರ್ಬೋದು, ನಗರ ಅಭಿವೃದ್ಧಿ ಇರ್ಬೋದು, ಎಲ್ಲರಿಗೂ ಕೂಡ ಸಮಬಾಳು ಸಮಪಾಲನ್ನು ಈ ಬಜೆಟ್ನಲ್ಲಿ ಸಿಕ್ಕಿದೆ. ಮತ್ತೊಮ್ಮೆ ಕರ್ನಾಟಕ ಆರ್ಥಿಕ ಪ್ರಗತಿಯ ಒಂದು ಹಾದಿನಲ್ಲಿ ಹೋಗಬೇಕು, ಆ ಪಥದಲ್ಲಿ ಹೋಗಬೇಕು ಅಂದ್ಬಿಟ್ಟು ಇವತ್ತು ಈ ಬಜೆಟನ್ನು ನಾವು ಮಂಡನೆ ಮಾಡಿದ್ದೀವಿ. ಖಂಡಿತವಾಗೂ ಕನ್ನಡಿಗರ ಏನು ಆಶೆ ಭಾವನೆಗಳಿದೆ ಅದು ಈ ಬಜೆಟ್ ಮುಖಾಂತರ ಮಂಡನೆ ಆಗುತ್ತೆ. BJP ಅವರಿಗೆ ನಾಚಿಕೆ ಬರಬೇಕು. 10 ಪೇಜ್ ಓದಿರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಆಗಲೇ ಅವರು ತೀರ್ಮಾನ ಬಂದುಬಿಟ್ರು ಇದು ಬಜೆಟ್ ಸರಿ ಇಲ್ಲ ಅಂತ. ಬಜೆಟ್ ಬುಕ್ ತೆಗೆದು ನೋಡಲಿ ಅವರು. ಎಲ್ಲ ಅಂಕಿಅಂಶಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಂಕಿಅಂಶಗಳು. ಇದು ಯಾವುದೋ ನಾವು ಹುಟ್ಟಾಕಿದ ಅಂಕಿಅಂಶಗಳು ಅಲ್ಲ. ಅವರಿಗೆ ಅದಕ್ಕೆ ಸಮಸ್ಯೆ ಇದ್ದರೆ ಚರ್ಚೆ ಮಾಡಲಿ. ಇವತ್ತು ಹೋದ ಬಾರಿ ನಾವು ಪ್ರತಿಭಟನೆ ಮಾಡಿದ್ವಿ, ಆದರೆ ಮೌನವಾಗಿ ಮಾಡಿದ್ವಿ, ಕಿವಿ ಮೇಲೆ ಹೂ ಇಟ್ಕೊಂಡು ಮಾಡಿದ್ವಿ. ಬಜೆಟನ್ನು ಕೇಳಿದ್ವಿ, ಬಜೆಟ್ ಅದಾದಮೇಲೆ ಬಂದು ಹೊರಗೆ ಖಂಡಿಸಿದ್ವಿ, ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ನಾವು ಮಾತಾಡಿದ್ರೆ ಇವ್ರಿಗೆ ಯಾಕೆ ಅಷ್ಟು ಕೆಂಡಾಮಂಡಲ ಆಗ್ತಾರೆ ಇವರು? ಅದರಲ್ಲಿ ಏನಿತ್ತು ಹೇಳಿ? ಮೊದಲೇ 10 ಪುಟದಲ್ಲಿ ನೋಡಿ ಏನಿದೆ. ಇವರಿಗೆ ಕನ್ನಡಿಗರಿಗೆ ಸೇವೆ ಮಾಡೋಕ್ಕೆ ಇವ್ರಿಗೆ ಕಳಿಸಿರೋದಾ, ಏನು ಮೋದಿ ಸೇವೆ ಮಾಡಲಿಕ್ಕೆ ಇವ್ರಿಗೆ ಕಳಿಸಿರೋದ ವಿಧಾನಸೌಧಕ್ಕೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.